ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲಾಗಿ ಎಲ್ಲರೂ ಮಾಡ್ತೀರಾ ಅಲ್ವಾ ಗುಲಾಬ್ ಜಾಮೂನ್. ಒಂದೊಂದ್ಸಲಿ ಗಂಟು ಆಗುತ್ತೆ, ಒಂದೊಂದ್ಸಲಿ ಸಾಫ್ಟಾಗಿ ಬರಲ್ಲ, ಒಂದೊಂದ್ಸಲಿ ಸರಿಯಾಗಿ ನೆನೆಯಲ್ಲ, ಒಳಗೆಲ್ಲ ಗಂಟು ಹಾಗೇ ಇರುತ್ತೆ. ಸೊ ನೋಡಿ, ಇಲ್ಲಿ 2 ಪ್ಯಾಕ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಸ್ವಲ್ಪ ಗಂಟಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಇದಕ್ಕೆ ಏನಪ್ಪ ಸಿಂಪಲ್ ಟ್ರಿಕ್ ಅಂತೀರಾ, ಹಾಲಲ್ಲಿ ಕಲಿಸ್ಕೋಬೇಕು ಇದನ್ನು. ಹಾಲಲ್ಲಿ ಕಲಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂಬಿ ನನ್ನ ಒಂದ್ಸಲಿ ಟ್ರೈ ಮಾಡಿ, ಹಾಲಲ್ಲಿ ಮಾಡಿ. ತುಂಬ ಗುಲಾಬ್ ಜಾಮೂನೇ ಒಂಥರ ಏನೋ ಶೈನಿಂಗ್ ಆಗಿರುತ್ತೆ, ತುಂಬ ಸಾಫ್ಟಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಮಾತ್ರ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಎಸ್ಪೆಷಲಿ. ಸೊ ಅರ್ಧ ಹಾಲು ಅರ್ಧ ನೀರು ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಒಂದು 5-10 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಇಲ್ಲಿ 2 ಪ್ಯಾಕೆಟ್ ತೊಗೊಂಡಿದ್ದೀವಿ ನಾನು. ಸೊ ಇದಾಗೋ ಅಷ್ಟರೊಳಗೆ ಸಕ್ಕರೆ ಪಾಕಕ್ಕೆ 2 ಲೋಟ ನೀರು, 2 ಲೋಟ ಸಕ್ಕರೆ, ಒಂದು 3 ಏಲಕ್ಕಿನ ಹಾಕಬೇಕು ಒಂದು ಡಬ್ರಿಯಲ್ಲಿ. ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋತಾ ಇದ್ದೀವಿ. ಅಂದರೆ ಇದು ಕುದಿಯೋವರೆಗೂ ಹೈ ಫ್ಲೇಮಲ್ಲಿ ಇಡೋಣ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೋದು. ಅಂದರೆ ಇದಕ್ಕೆ ಪಾಕ ಥರ ಏನು ಬರೋದು ಬೇಡ, ಸ್ವಲ್ಪ ಅಂಟ್ತಿದ್ರೆ ಸಾಕು. ನೋಡಿ ಇವಾಗ ಇದಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ವೀಟ್ ಅಂತಲೂ ಅನಿಸಲ್ಲ, ಮೈಲ್ಡ್ ಆಗಿರುತ್ತೆ ಶುಗರು, ತಿನ್ನಲಿಕ್ಕೂ ಇಷ್ಟಪಟ್ಟು ತಿನ್ಬೋದು. ಸೊ ನೋಡಿ ಇವಾಗ ಹಂಗೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ರೌಂಡಾಗಿ ಉಂಡೆ ಮಾಡಬೇಕು. ಪರ್ಫೆಕ್ಟಾಗಿ ಉಂಡೆ ಮಾಡೋದ್ರಿಂದ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಎಲ್ಲೂ ಒಡ್ಕೊಳ್ಳೋದಾಗಲಿ ಆ ಥರ ಏನೂ ಆಗಲ್ಲ. ಸೊ ಎಲ್ಲದೂ ಉಂಡೆನ ಈ ರೀತಿ ಮಾಡಿಟ್ಕೋಬೇಕು. ನನ್ನ ಮಗಳು ಅಲ್ಲೂ ನಮ್ಮ ಅಕ್ಕ ಹತ್ರ ಬಂದು ನಾನು ಮಾಡ್ತೀನಿ ದೊಡ್ಡಮ್ಮ ಅಂತ ಕೂತಿದ್ದಾಳೆ. ನಮ್ಮ ಅಕ್ಕ ಸಾಕು ಒಂದರಲ್ಲೇ ಮಾಡು ಅಂದರೆ ಇಲ್ಲ, ಅವಳು ಎಲ್ಲದರಲ್ಲೂ ತೊಗೊಂಡು ಮಾಡ್ತಾಯಿದ್ಲು. ಸರಿ ಹೆಂಗೆ ಮಾಡು ಅಂತ ಅಕ್ಕ ತೋರಿಸ್ಕೊಡ್ತಾಯಿದ್ರು, ಅವಳು ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ಲು. ತುಂಬ ಖುಷಿ ಆಗುತ್ತಲ್ವ ಇದೆಲ್ಲ ನೋಡ್ತಾ ಇದ್ದರೆ. ಸೊ ನೋಡಿ ಎಲ್ಲದೂ ಉಂಡೆ ಮಾಡಿಟ್ಕೊಂಡಿದ್ದಾಯಿತು. ಇವಾಗ ಎಣ್ಣೆ ಕಾಯೋಕೆ ಇಡೋಣ. ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಬಳಸೋದು ಕೊಬ್ಬರಿ ಎಣ್ಣೆನೇ. ಸೊ ಎಣ್ಣೆನ ಬಿಸಿ ಆಗಬೇಕು. ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗುಲಾಬ್ ಜಾಮೂನ್ ಹಾಕ್ಕೋಬಾರ್ದು, ಬೇಗನೆ ಕಲರ್ ಬಂದುಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ, ಒಳಗೆಲ್ಲ ನೀಟಾಗಿ ಬೇಯುತ್ತೆ ಅದು. ಸೊ ನೀಟಾಗಿ ಬೇಯಿಸ್ಕೊಂಡು ನೋಡಿ ಯಾವುದೇದಾಗಿದೆ ಅದೆಲ್ಲ ತೆಗೆದಿಟ್ಕೊಂಡು, ಇದು ಇಷ್ಟು ಕಲರ್ ಬಂದರೆ ತುಂಬ ಚೆನ್ನಾಗಾಗುತ್ತೆ ಆಯಿತಾ. ಅಂದರೆ ಎಣ್ಣೆಯಿಂದ ತೆಗ್ದಿದ ತಕ್ಷಣ ಪಾಕಕ್ಕೆ ಹಾಕ್ಬೇಡಿ, ತೆಗೆದು ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಈ ಥರ ಪ್ಲೇಟಲ್ಲಿ ಇಟ್ಕೊಂಡು ಆಮೇಲೆ ಪಾಕಕ್ಕೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಅವಾಗ. ನೋಡಿ ಇವಾಗ ಸೆಕೆಂಡ್ ಬ್ಯಾಚು ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ ಸಿರಪಿಗೆ. ನೋಡಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಗುಲಾಬ್ ಜಾಮೂನ್ ಅಂತ. ನನ್ನ ನಂಬಿ ಈ ಥರ ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ತುಂಬ ಇಷ್ಟಪಟ್ಟು ತಿಂದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.